ನಮಸ್ಕಾರ. ನಾನು ಡಾಕ್ಟರ್ ಮಂಜುನಾಥ್ ಪೂಜಾರಿ ಅಂತ ಹೇಳಿ. ಐ ಆಮ್ ಪ್ರಾಕ್ಟಿಸಿಂಗ್ ಇನ್ ಉದಗಟ್ಟಿ ಸಿನ್ಸ್ 2017. 2017ರಿಂದ ಇವತ್ತಿನವರೆಗೂ ನಾನು ಉದಗಟ್ಟಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನರಿಗೆ ಕಿಡ್ನಿ ಸ್ಟೋನ್ಸ್, ಕಿಡ್ನಿಯಲ್ಲಿ ಹಳ್ಳುಗಳಾಗೋದು ಭಾಳ ಸಾಮಾನ್ಯವಾಗಿಬಿಟ್ಟೈತೆ. ಕಿಡ್ನಿ ಹಳ್ಳು ಯಾಕೆ ಆಗ್ತಾವಪ್ಪ ಅಂತಂದ್ರೆ, ಸಾಕಷ್ಟು ಪ್ರಮಾಣದಾಗ ನೀರು ಕುಡಿದೇ ಇರುವುದರಿಂದ ನಮ್ಮ ಶರೀರದಾಗ ಇರುವಂಥ ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತು ಯೂರಿಕ್ ಆ್ಯಸಿಡ್ ಅನ್ನುವಂಥ ಇವೇನು ಖನಿಜಗಳು ಇರ್ತಾವೆ, ಇವು ನಮ್ಮ ಶರೀರದಾಗ ಹೆಚ್ಚಾಗಿಬಿಡ್ತಾವೆ. ನಮ್ಮ ಕಿಡ್ನಿ ಒಂದು ಫಿಲ್ಟರ್ ಇದ್ದಂಗೆ. ಆ ಫಿಲ್ಟರ್ ಮುಖಾಂತರ ಈ ಕ್ಯಾಲ್ಸಿಯಂ ಹಾಗೂ ಯೂರಿಕ್ ಆ್ಯಸಿಡ್ ಪಾಸಾಗಿ ಸಫಿಷಿಯೆಂಟ್ ಅಮೌಂಟ್ ಒಳಗೆ ಹೊರಗಡೆ ಹೋಗ್ಲಿಲ್ಲಪ್ಪ ಅಂತಂದ್ರೆ, ಇವು ಕಿಡ್ನಿ ಒಳಗೆ ಉಳ್ಕೊಂಡು ಬಿಟ್ಟು ಅಲ್ಲೇ ಡೆಪಾಸಿಟ್ ಆಗಿ ಹಳ್ಳುಗಳಾಗಿ ತಯಾರಾಗಿಬಿಡ್ತಾವೆ. ಅದರಿಂದ ಏನು ಸಮಸ್ಯೆ ಆಗ್ತೈತಿಪ್ಪ ಅಂತಂದ್ರೆ, ಬೆನ್ನು ನೋವು ಬರೋದಾಗಲಿ, ಹೊಟ್ಟೆ ನೋವು ಬರೋದಾಗಲಿ, ನಂತರ ವಾಕರಿಕೆ ಬಂದಂಗೆ ಆಗೋದು, ವಾಂತಿ ಬರೋದು, ನಂತರ ಕಾಲ್ಮಡಿ ಮಾಡಬೇಕಾದ್ರೆ ಕಾಲ್ಮಡಿಯಲ್ಲಿ ಸಮಸ್ಯೆ ಆಗ್ಬೋದು. ಯಾವ ಥರ ತಯಾರಾಕವಪ್ಪ ಅಂತಾರೆ, ಒಬ್ಬೊಬ್ರಿಗೆ ಉಸುಕಿನ ಗಂಟಿನ ಥರ ಹಳ್ಳುಗಳು ತಯಾರಾಗಿರ್ತಾವೆ. ಕೆಲವೊಬ್ಬರಲ್ಲಿ ಯಾವ ಥರ ಅಂತಂದ್ರೆ ನೆಗ್ಗಿನ ಮುಳ್ಳಿನ ಥರ ಮುಳ್ಳು ಟೈಪ್ ಹಳ್ಳು ತಯಾರಾಗಿರ್ತಾವೆ. ಇದರಿಂದ ಏನಾಕೈತಪ್ಪ ಅಂತಂದ್ರೆ, ಆ ಹಳ್ಳುಗಳು ಅಲ್ಲೇ ಕಿಡ್ನಿ ಒಳಗೆ ಚುಚ್ಚೋದ್ರಿಂದ ಏನಾಕೈತಿ, ರಕ್ತಸ್ರಾವ ಆಗಿ ಕಾಲ್ಮಡಿಯಲ್ಲಿ ರಕ್ತ ಬರುವಂಥ ಚಾನ್ಸಸ್ ಇರ್ತಾವೆ. ಕಾಲ್ಮಡಿ ಮಾಡ್ರೂ ಕಾಲ್ಮಡಿ ಇನ್ನೂ ಉಳಿದು ಅಂತ ಅನಿಸೋದಾಗಲಿ, ವಾಪಸ್ ಕಾಲ್ಮಡಿ ಹೋಗಿ ಮಾಡಿ ಬರೋದಾಗಲಿ, ಈ ಥರ ಸಮಸ್ಯೆಗಳಾಕವು. ಇವು ಕಿಡ್ನಿ ಸ್ಟೋನ್ಸ್ ಆಗ್ಬೇಕಾದ್ರೆ ಏನೇನು ಕಾರಣಪ್ಪ ಅಂತಾರೆ, ಒಂದು ನೀರಿನ ಕೊರತೆ, ಸರಿಯಾಗಿ ನೀರು ಕುಡಿದೇ ಇರುವುದರಿಂದ. ಇನ್ನೊಂದು ಶರೀರದಲ್ಲಿ ಉತ್ಪತ್ತಿ ಆಗುವಂಥ ಅಧಿಕ ಖನಿಜಗಳು, ಮತ್ತು ಇನ್ನೊಂದು ಏನಪ್ಪ ಅಂತಾರೆ ಆಹಾರ ಪದ್ಧತಿ. ಇವು ಮೂರು ಮೇನ್ ಇಂಪಾರ್ಟೆಂಟ್ ರೀಸನ್ಸ್ ಕಿಡ್ನಿ ಸ್ಟೋನ್ಸ್ ಆಗಬೇಕಾದ್ರೆ. ಇನ್ನು ಲಕ್ಷಣಗಳು ಯಾವ ಥರ ಇರ್ತಪ್ಪ ಅಂದ್ರೆ, ಭಾಳ ತೀವ್ರವಾದಂಥ ಲಕ್ಷಣಗಳು ಇರ್ತಾವೆ. ತೀವ್ರವಾದ ಲಕ್ಷಣಗಳು ಅಂತ ಎಷ್ಟು ಪೇನ್ ಆಕೈತಿಲ್ಲ ಅವ್ರಿಗೆ, ಅವ್ರ ಸಾಯೋದು ಚಲೋ ಇಷ್ಟು ಇಂಥ ಒಂದು ಪೇನನ್ನು ತಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಂಡೀಷನ್ದಾಗ ಬಂದುಬಿಟ್ಟಿರ್ತಾರೆ ಪೇಷಂಟ್ಸ. ನಂತರ ಮೂತ್ರದಲ್ಲಿ ಬದಲಾವಣೆ ಅಂತಂದ್ರೆ, ಒಂದು ಸ್ಮೆಲ್ ಬರೋದಾಗಲಿ, ರಿಪೀಟೆಡ್ ಆಗಿ ಕಾಲ್ಮಡಿ ಆಗೋದಾಗಲಿ, ಅದರಾಗ ರಕ್ತಸ್ರಾವ ಆಗೋದಾಗಲಿ, ಇನ್ನೊಂದು ವಾಕರಿಕೆ ಮತ್ತು ವಾಂತಿ. ನಂತರ ಕೆಲವೊಬ್ಬರಲ್ಲಿ ಇನ್ಫೆಕ್ಷನ್ ಆಯ್ತಪ್ಪ ಅಂತಂದ್ರೆ ಚಳಿ ಜ್ವರ, ಥಂಡಿ ಬಂದು ಜ್ವರ ಬರುವಂಥ ಚಾನ್ಸಸ್ಸು ಇರ್ತಾವೆ. ಕಿಡ್ನಿ ಸ್ಟೋನ್ಸ್ ಆಗಬಾರ್ದಂತಂದ್ರೆ ಒಂದು ಹೆಚ್ಚು ನೀರು ಕುಡಿಬೇಕು. 8ರಿಂದ 10 ಗ್ಲಾಸ್ ಪ್ರತಿದಿನ ನೀರು ಕುಡಿದು ರೂಢಿ ಇಟ್ಕೊಳ್ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ 1 ಗ್ಲಾಸ್ ಸುಡು ನೀರು, ಅಂದ್ರೆ ಪೂರ್ತಿ ಕುದಿಸಿರುವಂಥ ನೀರು, ಚಹಾ ಯಾವ ಥರ ಕುಡಿತೀವಲ್ಲ ನಾವು, ಆ ಥರ ಅಷ್ಟು ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಇರುವಂಥ ಹಳ್ಳುಗಳಾಗಲಿ, ಕಿಡ್ನಿಯಲ್ಲಿ ಇರುವಂಥ ಡೆಪಾಸಿಟ್ ಆಗಿರುವಂಥ ಬೇರೆ ಯಾವುದೇ ಖನಿಜಗಳಾಗಲಿ ಫಿಲ್ಟರ್ ಆಗಿ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಇನ್ನೊಂದು ಏನಪ್ಪ ಅಂತಾರೆ, ಆಹಾರದಲ್ಲಿ ಬದಲಾವಣೆ. ಭಾಳಷ್ಟು ಜನ ಮಾಂಸಾಹಾರ ಸೇವನೆ ಮಾಡ್ತಿರ್ತಾರೋ ಅಂಥವ್ರು ಸ್ವಲ್ಪ ಕಿಡ್ನಿಯಲ್ಲಿ ಆಗಿರುವಂಥ ಹಳ್ಳನ್ನು ತಡೆಯೋ ಸಲುವಾಗಿ ಕೆಲವೊಂದು ಹೊತ್ತಿಗೆ ಅದನ್ನು ಸ್ವಲ್ಪ ಬಿಟ್ಟರೆ ಭಾಳ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ನಾವು ಕಿಡ್ನಿ ಸ್ಟೋನ್ಸ್ಗೆ ಟ್ರೀಟ್ಮೆಂಟ್ ಕೊಡೋಕತ್ತು ಆಲ್ಮೋಸ್ಟ್ 8 ವರ್ಷ ಆಯಿತು. ಇಲ್ಲಿವರೆಗೆ ಎಷ್ಟು ಜನರಿಗೆ ಕೊಡ್ದು ಆಲ್ಮೋಸ್ಟ್ ಎಲ್ಲರನ್ನ ರಿಕವರಿ ಆಗಿದಾರು. ಎಲ್ಲರಿಗೂ ಹಳ್ಳು ಹೊರಗಡೆ ಬಂದವು. ಎಷ್ಟೋ ಜನ ಬಂದು ನಮಗೆ ತೋರಿಸ್ಕೊಂಡು ಹೋಗಿದ್ದಾರೆ, ಇಷ್ಟು ಹಳ್ಳು ಬಂದದ ನೋಡ್ರಿ ಅಂಥೇಳಿ. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಎವಿಡೆನ್ಸ್ ಬೇಸ್ಡ್ ಆಯುರ್ವೇದ ಪ್ರಾಕ್ಟೀಸ್. ನಾವು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ, ಅವು ಯಾವ ಥರ ಆ್ಯಕ್ಷನ್ ಮಾಡ್ತಾವೆ, ಯಾವ ಥರ ಅದಕ್ಕೆ ಯಾರಿಗಾದರೂ ನಿಜವಾಗ್ಲೂ ನೀಡ್ ಇರ್ತೈತಿ ಅಂಥ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೆ ಅನುಕೂಲ ಆಗಲಿ. ನಿಮ್ಮ ಏನಾದರೂ ರಿಪೋರ್ಟ್ಸ್ ಇದ್ದಪ್ಪ ಅಂತಾರೆ, ಆ ರಿಪೋರ್ಟ್ಸ್ನ ತೊಗೊಂಡು ಬರ್ರಿ. ನಾವು ಟ್ರೀಟ್ಮೆಂಟ್ ಕೊಟ್ಟ ನಂತರ 1 ತಿಂಗಳು ಏನು ಟ್ರೀಟ್ಮೆಂಟ್ ತೊಗೋತೀರಿ, ಅದ್ರ ನಂತರ ಇನ್ನೊಂದು ಸಲ ನೀವು ಸ್ಕ್ಯಾನಿಂಗ್ ಮಾಡಿಸ್ರಿ. ಅದ್ರ ಮ್ಯಾಗ ನಿಮ್ಗೆ ಗೊತ್ತಾಗೈತಿ. ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.